ಕಾಂಗ್ರೆಸ್ನ ಮತ್ತೊಬ್ಬ ಮಂತ್ರಿಯ ಮೇಲೆ ಈಗ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ 625 ಕೋಟಿ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅದು ಕೂಡ ಯಾರು? ಜಮೀರ್ ಅಹಮದ್ ಅವರು. ಅವರಿಗೆ ಲೋಕಾಯುಕ್ತ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸಂಕಷ್ಟ ಎದುರಾಗಿದೆ ಜಮೀರ್ ಅಹಮದ್ ಖಾನ್ಗೆ. ಸಾವಿರಾರು ಕೋಟಿ ಆರೋಪ ಈ ಹಿಂದೆ ಕೇಳಿ ಬಂದಿತ್ತು ಕಾಂಗ್ರೆಸ್ನಲ್ಲಿ. ಈಗ ಜಮೀರ್ ಅಹಮದ್ ಅವರ ಮೇಲೆ 600ಕ್ಕೂ ಹೆಚ್ಚು ಕೋಟಿಯ ದುರ್ಬಳಕೆ ಆರೋಪ ಕೇಳಿ ಬರ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ನೋಟಿಸ್ ಕೂಡ ಜಾರಿಯಾಗಿದೆ. ಸಚಿವರ ಇಲಾಖೆಯಲ್ಲಿ 625 ಕೋಟಿ ರೂಪಾಯಿ ಹಣ ದುರ್ಬಳಕೆಯಾಗಿದೆ ಎನ್ನುವಂತಹ ಆರೋಪ ಸಚಿವ ಜಮೀರ್ ಅಹಮದ್ ಖಾನ್ಗೆ ಲೋಕಾಯುಕ್ತರಿಂದ ನೋಟಿಸ್ ಜಾರಿಯಾಗಿದೆ. ಅಧಿಕೃತವಾಗಿ ಆರ್ಥಿಕ ಇಲಾಖೆ ಅನುಮತಿಯನ್ನು ಪಡೆಯದೇನೆ ಕಾಮಗಾರಿ ಹಂಚಿಕೆಯನ್ನು ಮಾಡಿರ್ತಾರೆ. ಈ ಆರೋಪದಡಿ ಲೋಕಾಯುಕ್ತರ ಮೆಟ್ಟಿಲನ್ನೇರಿದ್ದಾರೆ JDSನ ನಾಯಕರು. ಸಚಿವರ ವಿರುದ್ಧ ತನಿಖೆಗೆ ಆಗ್ರಹಿಸಿ ದೊಡ್ಡ ಮಟ್ಟದಲ್ಲಿ ಒತ್ತಡವನ್ನು ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ತನಿಖೆ ಆಗಲೇಬೇಕು ಅಂತ ಹೇಳಿ ಉತ್ತರ ನೀಡುವಂತೆ ನೋಟಿಸ್ ಕೊಟ್ಟಿದೆ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಲೋಕಾಯುಕ್ತ ಇಲಾಖೆ. ಟೈಮ್ ಕೇಳಿದ್ದಾರೆ ಸಚಿವರ ಒಂದು ವಕೀಲರು ಏನಿದ್ದಾರೆ ಅವರು, ಜಮೀರ್ ಅಹಮದ್ ಅವರ ವಕೀಲರು. ಸ್ವಲ್ಪ ಟೈಮ್ ಕೊಡಿ, ಇದಕ್ಕೆ ನಾವು ಹೇಳ್ತೀವಿ ಅಂತ. ಜಮೀರ್ ಅಹಮದ್ ಖಾನ್ಗೆ ಲೋಕ ಸಂಕಷ್ಟ ಎದುರಾಗಿದೆ. ಅದು ಕೂಡ 625 ಕೋಟಿ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಆರೋಪ ಏನು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಮತ್ತೊಬ್ಬ ಮಂತ್ರಿಗೆ ಈಗ ಸಂಕಷ್ಟ ಎದುರಾಗಿದೆ. ನಿಜವಾಗ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದ ಹಣ ದುರ್ಬಳಕೆಯಾಗಿದೆಯಾ? ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮತ್ತು ವಕ್ಫ್ ಮಂಡಳಿ ಏನಿದೆ ಇದರ ಸಚಿವರಾಗಿದ್ದಾರೆ ಜಮೀರ್ ಅಹಮದ್ ಅವರು. ಆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇವರು ದೊಡ್ಡ ಮಟ್ಟದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅದು ಕೂಡ ಆರ್ಥಿಕ ಇಲಾಖೆಗೆ ತಿಳಿಸದೇನೆ, ಅವರ ಪೂರ್ವಾನುಮತಿಯನ್ನು ಪಡೆಯದೇನೆ ಕಾಮಗಾರಿಗೆ ಹಣವನ್ನು ಹಂಚಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಇದೇ ವಿಚಾರವಾಗಿ JDSನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಒಂದಲ್ಲ ಎರಡಲ್ಲ 625 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ, ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಏನರ್ಥ ಇದು? ಜಮೀರ್ ಅಹಮದ್ ಅವರ ಮೇಲೆ ಕೇಳಿ ಬಂದಂತಹ ಬಹುದೊಡ್ಡ ಆರೋಪ ಇದು. ಯಾಕಂದ್ರೆ ಆರ್ಥಿಕ ಇಲಾಖೆಗೂ ಕೂಡ ಇದನ್ನು ತಿಳಿಸೇ ಇಲ್ಲ. ಅವರು ಅದರ ಅನುಮತಿಯನ್ನು ಕೂಡ ಪಡೆದಿಲ್ಲ. ಆ ಅನುಮತಿಯನ್ನು ಪಡೆಯದೆ ಈ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅದನ್ನು ಎಲ್ಲಿ ಕೊಟ್ಟರು, ಯಾರಿಗೆ ಕೊಟ್ಟರು, ಯಾವ ರೀತಿಯಾಗಿ ಇಲ್ಲಿ ದುರ್ಬಳಕೆ ಆಯಿತು, ಅದರ ಬಗ್ಗೆ ಪ್ರಶ್ನೆ ಇದೆ. ಹೀಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಲೋಕಾಯುಕ್ತರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಅವರು ಆ ದೂರನ್ನು ತಗೊಂಡು ಇವರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸನ್ನು ಕೊಡಿ ಏನಿದೆ ಅಂತ ಹೇಳಿ. ಜಮೀರ್ ಅಹಮದ್ ಅವರ ವಕೀಲರು ಕೂಡ ಟೈಮ್ ಕೇಳಿದ್ದಾರೆ. ಸ್ವಲ್ಪ ಟೈಮ್ ಕೊಡಿ, ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತೀವಿ, ಎಲ್ಲ ದಾಖಲೆಗಳನ್ನು ಅಂತ. ಇನ್ನು ಏನು ಈ ದುರ್ಬಳಕೆ ಆಗಿದೆಯಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳ ಸಮೇತ, ಅಗತ್ಯ ದಾಖಲೆಗಳ ಸಮೇತ ಹೋಗಿ ಲೋಕಾಯುಕ್ತರಿಗೆ ದೂರನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ ವಿಚಾರವಾಗಿ ಈಗ ಜಮೀರ್ ಅಹಮದ್ ಅವರಿಗೆ ಸಂಕಷ್ಟ ಎದುರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.